Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನೋಡಿ, ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಏನೋ ಗೊತ್ತಿಲ್ಲ. ಈಗ ಅದಕ್ಕೆ ಈಗಾಗಲೇ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಇದರಲ್ಲಿದ್ದಾರೆ. ಸೋಮವಾರ ದಿವಸ ಅದು ಇದಾಗುತ್ತೆ, ಎನ್ಕ್ವೈರಿ ಚರ್ಚೆ ಆಗುತ್ತೆ. ಮೋಸ್ಟ್ಲಿ ಸೋಮವಾರ ಬೇಲ್ ಆಗ್ತದೆ, ಕಾನೂನಿಗೆ ಆಗುತ್ತೆ ಅಂತಕ್ಕಂಥ ನಮ್ಮ ನಂಬಿಕೆ ಇದೆ. ಅದರಲ್ಲಿ ಯಾರ್ಯಾರು ಕಿಡ್ನಾಪ್ ಮಾಡೋರು ಏನು ಮಾಡೋರು ಅಂದರೆ ಮಾಡಿದವ್ರು ಸಿಗಾಕೊಳ್ಳಿ ಬಿಡಿ, ತಪ್ಪೇನದ್ರಲ್ಲಿ ನಥಿಂಗ್ ರಾಂಗ್. ಯಾರು ತಪ್ಪಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದರಲ್ಲಿ ನಾನು ಮಾಡಿದ್ರು ಇನ್ನೊಬ್ಬ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಇಡೀ ಇದನ್ನ ಏನೋ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಲಾಭ ಮಾಡಕ್ಕೆ ತಗೊಂಡೋಗಿ ಬೇರೆ ಬೇರೆ ತಿರುವು ಮಾಡಿ ಎಲ್ಲ ಪೊಲಿಟಿಕಲಿ ಇವರನ್ನ ಆ ಒಂದು ಜನರಲ್ಲಿ ಕೆಟ್ಟ ಭಾವನೆ ತರಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಳ್ಳೇದಲ್ಲ. ಇಟ್ ಇಸ್ ನಾಟ್ ರೈಟ್. ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಈ ಥರ ಆಗ್ತಾ ಅಂತಕ್ಕಂಥದ್ದು ಆಗಬಾರ್ದು. ಯಾರೇ ಆಗಿರಲಿ, ಇನ್ನೊಂದಾಗಿರಲಿ. ಒಂದು ನಾನು ಹೇಳಿದೆ ಪ್ರೊಟೆಸ್ಟಲ್ಲೇ, ನೀವು ಜೇನುಗೂಡಿಗೆ ಕಲ್ಲು ಹೊಡೆದಿದ್ದೀರಿ, ಗಾಜು ಬಾಗಿಲ್ಕೊಂಡು ಕಲ್ಲು ಹೊಡ್ಕೊತಾ ಇದ್ದೀರಿ. ಯು ಹ್ಯಾವ್ ಟು ಬಿ ಕೇರ್ಫುಲ್. ನೀವು ಯೋಚನೆಯನ್ನು ಮಾಡೋಕ್ಕಾಗ ನಿಮಗೂ ಬಂದಿದೆ, ಎಲ್ರಿಗೂ ಬಂದಿದೆ. ರಾಜಕೀಯದವರ ಮಾನ ಹರಾಜನ್ನು ನೀವೇ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆ ನಿಮಗೂ ಸುತ್ಕೋತದೆ ಅನ್ನೋದನ್ನು ಮರಿಬಾರ್ದು ಅಂತಕ್ಕಂಥದ್ದು ಎಚ್ಚರಿಕೆ ಹೇಳ್ತಾರೆ. ದೇವೇಗೌಡರು ಚೆನ್ನಾಗಿದ್ದಾರೆ. ದೇವೇಗೌಡರನ್ನು ಭೇಟಿ ಮಾಡಿದ್ದೀನಿ, ಅವರು ಮನೆಯವ್ರನ್ನೂ ಮಾತಾಡ್ಸಿದ್ದೀನಿ. ಅವ್ರಿಗೆ ನೋವಿದೆ, ಹಿಂಗೆ ಆಗಬಾರ್ದಾಯ್ತು, ಇದು ಹಿಂಗೆ ಆಯ್ತಲ್ಲ, ನನಗೆ ಯಾರು ತಿಳಿತಿಲ್ವಲ್ಲ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಚುರಲಿ ಯಾರೇ ಆಗಿರಲಿ ಪೇರೆಂಟ್ಸ್ಗೆ ನೋವು ಆಗೇ ಆಗ್ತದೆ. ಆ ನೋವಾದಂಥ ಸಂದರ್ಭದಲ್ಲಿ ನಾನೇ ಹೋಗಿ ಸಾಂತ್ವನ ಹೇಳಿದ್ದೀನಿ. ಆಮೇಲೆ ರೇವಣ್ಣವರ ಯಾರೂ ನೋಡೋಕ್ಕೆ ಹೋಗ್ತಾ ಇದ್ದಂಥ ಟೈಮಲ್ಲಿ ನಾನೇ ರೇವಣ್ಣವರು ನೋಡಿ ಧೈರ್ಯವಾಗಿರಿ, ಕಾನೂನಿದೆ, ಕಾನೂನು ಪ್ರಕಾರ ಕಾನೂನು ಏನಾಗ್ತದೆ ಆಗಲಿ ಅಂತಕ್ಕಂಥದ್ದನ್ನು ನಾನೇ ಹೇಳ್ಬಿಟ್ಟು ಬಂದಿದ್ದೀನಿ. ಎಸ್ ನನಗೂ ಅವರ ಸಂಬಂಧವನ್ನು ಬಿರುಕು ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನಾನು ಕೊನೆಗೆ ನನಗೆ ದೇವೇಗೌಡರ ಕುಟುಂಬದವರು, ದೇವೇಗೌಡರು ಕುಮಾರಸ್ವಾಮಿ ಅವರು ನನ್ನ ಲಾಸ್ಟ್ ಪೊಲಿಟಿಕಲ್ ಇದರಲ್ಲಿ ಕರ್ಕೊಂಬಂದು ಅಭ್ಯರ್ಥಿ ಮಾಡ್ತಾರೆ. ಅಂಥ ಟೈಮಲ್ಲಿ ನಾನು ಇಂಥ ದ್ರೋಹ ಮಾಡ್ತೀನಿ ಅಂದರೆ ನನಗೆ ಒಳ್ಳೆಯದಾಗ್ತದೆ ಅಂದರೆ ಐ ಆಮ್ ವೆರಿ ಸಾರಿ. ನಾನು ಕಷ್ಟನೋ ಸುಖನೋ ಯಾರೇನೋ ಎಲ್ಲ ಪಕ್ಷದಲ್ಲೂ ನೋಡಿದ್ದೀನಿ. ಈಗ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಜೊತೆ ಕುಟುಂಬದ ಜೊತೆ ಇರ್ತೀವಿ. ಯಾವುದೇ ಕಾರಣದಿಂದಲೂ ನಾವು ಕೈ ಬಿಡೋ ಪ್ರಶ್ನೆ ಇಲ್ಲ. ಅವ್ರ ಜೊತೆ ಹೋರಾಡ್ತೀವಿ. ಅವ್ರ ಪರವಾಗಿ ಈ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ದೀರ್ಘ ರಾಜಕೀಯದಲ್ಲಿ ಈ ರೀತಿಯ ಪರಿಸ್ಥಿತಿ ಇಲ್ಲ, ನನಗೆ ನೋವು ಅನ್ನೋದಕ್ಕಿಂತ ಈಗ ಮಾಡ್ತಿದಾರಲ್ಲ ಇವರೆಲ್ಲ ಚಿಲ್ಲರೆಗಳೇ, ಆಕಸ್ಮಿಕವಾಗಿ ಮೇಲೆ ಹೋಗ್ಬಿಟ್ಟವ್ರು ಅಷ್ಟೇ. ಈ ಅದೇನು ಹೇಳ್ತಾರಲ್ಲ, ಹೆಂಗೋ ಒಂದು ಇದು ಲಾಟ್ರಿ ಹೊಡಿತು ಅಂತ, ಲಾಟ್ರಿನಲ್ಲೇ ರಾಜಕಾರಣದಲ್ಲಿ ಮೇಲಿದ್ದಾರೆ. ಶ್ರಮ ಪಟ್ಟಿಲ್ಲ, ನಾವು ಶ್ರಮ ಪಟ್ಟಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಇಂಡಿಪೆಂಡೆಂಟಲ್ಲಿದ್ದೀನಿ, BJPಲಿದ್ದೀನಿ, ಕಾಂಗ್ರೆಸ್ಸಲ್ಲಿದ್ದೀನಿ, ದಳದಲ್ಲಿದ್ದೀನಿ. ಯಾತಕ್ಕೆ ಹೋಗ್ತಾರೆ ಮತದಾರರು? ಬಿಕಾಸ್ ಐ ಆಮ್ ವಿತ್ ಪೀಪಲ್ ಅಂತ. ಇವರು ದುಡ್ಡು ಮತ್ತು ಹಣ ಗಳಿಕೆ, ಆಮೇಲೆ ಯಾರೋ ಒಬ್ಬರನ್ನ ತೇಜೋವಧೆ ಮಾಡಿ ಮೇಲೆ ಬರ್ತಕ್ಕಂಥದ್ದು ಮಾಡಿದಾರಲ್ಲ, ಇಟ್ ಇಸ್ ನಾಟ್ ರೈಟ್. ಓವರ್ ಇಟ್ ಇಸ್, ಅದು ತಾತ್ಕಾಲಿಕ. 100ಕ್ಕೆ 100 ಅವನಿಲ್ಲರೂ ಹೇಳೋದೇ ಇಲ್ಲ. ನನ್ನ ಪರಿಚಯನೇ ಅಲ್ವಾರ. ಯಾರೋ ಒಬ್ರು ಇದ್ದಾರೆ ಅನ್ನೋದಕ್ಕಿಂತ ಯಾರೋ ಹೇಳ್ತಿದ್ದಾರೆ ಅಂತಕ್ಕಂಥದ್ದು ಬೆಳಗ್ಗೆ ಬರಬೇಕಲ್ಲ. SIT ಬಂದರೆ ಬರ್ತದೆ. SIT ಬೇಡ ಅಂದರೆ ಸಿಗಬೇಕಾಗ್ತದೆ. ಮನ ನಷ್ಟ ಹಾಕಿದ ಅವನೇ ಬರ್ತಾನೆ, ಗೊತ್ತಾಗುತ್ತೆ. ಥ್ಯಾಂಕ್ ಯು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.